ಹರಿ ಓಂ. ಕೆ ಎಸ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ತುಂಬ ದಿನಗಳ ನಂತರ ಇವತ್ತೊಂದು ವಿಡಿಯೋ ಹಾಕ್ತಾಯಿದ್ದೀನಿ. ಕುವೈಟ್ನಲ್ಲಿ ಸಮುದ್ರ ಸೈಡಲ್ಲಿ ಒಂದು ಮೀನುಗಳ ಲೋಕ ಅಕ್ವೇರಿಯಂ ಮಾಡಿದ್ದಾರೆ. ಒಂದು ಮೀನುಗಳ ಸ್ವರ್ಗನೇ ಅಂತ ಹೇಳ್ಬೋದು. ಅದು ಹೇಗಿದೆ, ಯಾವ ಬಗೆಯ ಮೀನುಗಳಿದೆ, ಒಳಗಡೆ ಯಾವ ಥರ ಇದೆ ಮ್ಯೂಸಿಯಮ್ಮು ಅಂತೆಲ್ಲ ನೋಡ್ಕೊಂಬರೋಣ. ಇದು ಸಮುದ್ರ ಸೈಡಲ್ಲಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ದೂರದಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಸಮುದ್ರ. ಅದು ಬಲಭಾಗದಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇದು ಸಾಲ್ಮಿಯಾ ಇದೆ ಕುವೈತಲ್ಲಿ. ಬನ್ನಿ, ಹೇಗಿದೆ ಒಳಗಡೆ ಹೇಗಿದೆ ನೋಡ್ಕೊಂಡು ಬರೋಣ. ಇದು ಎಂಟ್ರೆನ್ಸ್ ಗೇಟು. ಒಳಗಡೆ ಎಂಟ್ರಿ ಆಗಿ ನೋಡಿ, ಇಲ್ಲಿ ಕಸ ಹಾಕ್ಲಿಕ್ಕೂ, ವೇಸ್ಟ್ ನೀರಿನ ಬಾಟಲ್ ಹಾಕ್ಲಿಕ್ಕೂ, ಮೀನಿನ ಆಕಾರದಲ್ಲಿ ಡಸ್ಟ್ಬಿನ್ನು ಎಷ್ಟು ಚೆನ್ನಾಗಿದೆ. ಅದೇ ರೀತಿ ಒಳಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ಟಿಕೆಟ್ ತಗೊಂಡು ಈಗ ಮುಂದೆ ಹೋಗ್ತಾಯಿದ್ದೀವಿ. ಇದು ಟಿಕೆಟ್ ಚೆಕ್ಕಿಂಗು. ಟಿಕೆಟ್ ಚೆಕ್ ಮಾಡಿದರೆ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಹೋಗಬೇಕು. ನೋಡಿ, ಒಳಗಡೆ ಹೋದಂಗೆ ಎಲ್ಲ ಕ್ಲೀನಾಗಿ ಇಡಿ ಅಂತ ಹೇಳ್ಬಿಟ್ಟು ಅಲ್ಪೋಷ್ಟೇ ಹಾಕಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಕೆಲವು ಮೀನುಗಳ ಮೂಳೆಗಳನ್ನ ಮ್ಯೂಸಿಯಮ್ ಆಗಿ ಇಟ್ಟಿದ್ದಾರೆ ಪ್ರದರ್ಶನಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಹಲವು ಬಗೆಯ ಮೀನುಗಳ ಮುಳ್ಳುಗಳು. ನೋಡಿ ಯಾವ ಥರ ಇದೆ ಮೀನಿಂದು ತಲೆಯ ಮೂಳೆ ಭಾಗ ನೋಡಿ. ಅದು ಕೆಲವು ಮೀನುಗಳು ತಲೆ ಇದೆ ನೋಡಿ. ಅದೇ ರೀತಿಯಲ್ಲಿ ನೋಡಿ, ಆಮೆಯ ಚಿಪ್ಪು ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಹಾವನ್ನು ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ. ಈ ಬಾಟ್ಲಿ ಒಳಗೆ ನೋಡಿ, ಕೆಮಿಕಲಲ್ಲಿ ಹಾಗೆ ಇಟ್ಟಿದ್ದಾರೆ. ಅದು ಎಲ್ಲೂ ಅಷ್ಟೇ ಬಾವಲಿ ಕೊಳತು ಹೋಗೋದಂತೆ ಕೆಮಿಕಲ್ ಹಾಕಿ ಇಟ್ಟಿದ್ದಾರೆ ನೋಡಿ. ಎಲ್ಲೂ ಇದೆ. ಡಾಲ್ಫಿನ್ ಮೀನ್ದು ತಲೆ ಎಷ್ಟು ದೊಡ್ಡದಾಗಿದೆ, ತಲೆ ಬುರುಡೆ. ಅದೇ ರೀತಿಯಲ್ಲಿ ಮೊಟ್ಟೆಗಳು ಇಟ್ಟಿದ್ದಾರೆ ನೋಡಿ. ಕೆಲವು ಪಕ್ಷಿಗಳದ್ದು, ಉಷ್ಟ ಪಕ್ಷಿ, ಏಮು, ಈ ಥರ ಪಕ್ಷಿಗಳದ್ದು ಮೊಟ್ಟೆಗಳನ್ನು ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ತುಂಬ ಸಾಕುವಂಥ ಪಕ್ಷಿ, ಅದು ಗಿಡಗ ಥರ ಇರುತ್ತೆ, ಅದು ಥರ. ಇದೀಗ ಮೇಲ್ಮಾಡಿಗೆ ಹೋಗ್ತಾಯಿದ್ದೀವಿ. ಮೇಲೇನು ಸಣ್ಣದಾಗಿ ಮ್ಯೂಸಿಯಮ್ಮು ಮಾಡಿ ಅದೇ ರೀತಿಯಲ್ಲಿ ಅಕ್ವೇರಿಯಂನ ಮಾಡಿದ್ದಾರೆ. ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಹೋಗುವ ಎಂಟ್ರೆನ್ಸ್ ನೋಡಿದ್ರೆ ಸಿಮೆಂಟ್ನಲ್ಲಿ ಒಂದು ಗುಹೆ ಆಕಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡ್ತಿದ್ರೆ ಯಾವುದೋ ಗುಹೆ ಒಳಗೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತದೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಕೃತಕ ಸಿಮೆಂಟ್ನಿಂದ ಮಾಡಿರೋಂಥ ಇದು. ನೋಡಿ, ಕೆಲವು ಪ್ರಾಣಿಗಳನ್ನು ಇಟ್ಟಿದ್ದಾರೆ ಇಲ್ಲಿ. ಕೆಲವು ಥರದ ಪ್ರಾಣಿಗಳು, ಸಣ್ಣ ಜಾತಿ ಕೂಡ. ಇಲ್ಲಿ ನೋಡ್ತಾ ಇದ್ದಾರೆ ಗುಳ್ಳೆನರಿನ ಕೂಡ ಇಟ್ಟಿದ್ದಾರೆ ಇಲ್ಲಿ. ಬಾವಲಿ ಅತಿ ಸುಂದರವಾಗಿ ಒಂದು ಸಿಮೆಂಟ್ನಿಂದ ನಿರ್ಮಿಸಿ ಕ್ಲೀನಾಗೂ ಇಟ್ಟಿದ್ದಾರೆ.
ಬೆಕ್ಕು. ಅಂಡ್ ಗೂಬೆ ಇದೆ. ಗೂಬೆ ಕೂಡ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಂದಿನೊಂದು ರೂಮಲ್ಲಿ ನೋಡ್ತಿರ್ಬೋದು ಹಾವರಾಣಿ ಕೂಡ ಇಲ್ಲಿದೆ. ಅದೇ ರೀತಿ ಚೇಳು, ಕಪ್ಪು ಚೇಳು. ಅಲ್ಲಿ ಮೂಲಲ್ಲಿದೆ, ಅದು ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ. ಅಲ್ಲಿ ಬಂದರೆ ಹಾವು, ಅಲ್ಲಿ 2 ಥರದ ಹಾವಿದೆ. ಎಲ್ಲ ಮಲಗಿದೆ ನೋಡಿ. ಆಮೆ, ತುಂಬ ಹಳೆ ಆಮೆ ಕಾಣುತ್ತೆ. ವಿಚಿತ್ರ ನೋಡಿ, ಇಲ್ಲಿ ಕಪ್ಪೆ ಕೂಡ ಇಟ್ಟಿದ್ದಾರೆ. ಕಪ್ಪೆನೂ ಇದೆ ಇಲ್ಲಿ. ನಮ್ಮ ಕಡೆ ಎಲ್ಲ ಒಂದು ಮಳೆ ಆಯಿತು ಅಂದರೆ ಸಾಕು, ಕಪ್ಪೆಗಳು ರಾಶಿ ಇರ್ತದೆ. ಇಲ್ಲಿ ನೋಡಿ, ಅದನ್ನು ಮ್ಯೂಸಿಯಮಲ್ಲಿ ನೋಡೋಂಗಾಗಿದೆ. ಅದೇ ರೀತಿ ಇಲ್ಲೊಂದು ಹಾವಿದೆ. ಇಲ್ಲಿ ಕೂಡ ಮೇಲೆ ಹತ್ಲಿಕ್ಕೆ ನೋಡ್ತಿದ್ದೆ, ಇನ್ನೊಂದು ಮಲಗಿದೆ. ಹಾಗೆ ಮತ್ತೊಂದು ಕಡೆಗೆ ಎಂಟ್ರಿ. ಇಲ್ಲಿ ನೋಡ್ತಾ ಇದ್ದೀರಾ, ಫುಲ್ಲು ಒಂದು ಕಾಡನ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಬೆಟ್ಟ, ಕಾಡು, ಆ ಕಲ್ಲಿಗೂ ದೊಡ್ಡ ದೊಡ್ಡ ಗ್ಲಾಸ್ಗಳು ಹಾಕಿ ಮೀನುಗಳನ್ನ ಬಿಟ್ಟಿದ್ದಾರೆ. ಇಲ್ಲಿ ಹಿಂಡು ಮೀನು ಬಿಟ್ಟಿದ್ದಾರೆ. ಇಲ್ಲಿ ಸೀಲ್ ಪ್ರಾಣಿ ಇದೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಇದೇನು ನೋಡ್ತಿದ್ರೆ ಗಿಡಗಳೆಲ್ಲ, ಇದೆಲ್ಲ ನ್ಯಾಚುರಲ್ ಗಿಡಗಳೇ. ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ, ನರ್ಸರಿ ಥರ ಗಿಡಗಳು ಹಾಕಿ ಒಂದು ಕಾಡನ್ನು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ತುಂಬ ಅದ್ಭುತವಾಗಿದೆ, ತಂಪಾಗಿದೆ. ಅಲ್ಲಿ ಹೆಬ್ಬಾವು ನೋಡ್ತಾ ಇದ್ದೀರಿ. ಈಗ ಹೆಬ್ಬಾವು ಕೂಡ ಇದೆ ಇಲ್ಲಿ. ವೀಕ್ಷಣೆಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಕೆಲವು ಕಲರ್ ಮೀನುಗಳು.
ಎಷ್ಟೊಂದು ಮೀನಿದೆ ನೋಡಿ ಇಲ್ಲಿ. ಇದು ನಮ್ಮಲ್ಲಿ ಹೊಳೆಯಲ್ಲಿ ಸಿಗೋ ಮೀನು ಥರ ಇದೆ ಇದು, ಆದರೆ ಹಿಂಡಿ ಬಿಟ್ಟಿದ್ದಾರೆ ಮಾತ್ರ. ಇಲ್ಲ ನೋಡಿ, ಮೀನುಗಳ ಜೊತೆ ಪೆಂಗ್ವಿನ್ ಕೂಡ ಇದೆ ಇಲ್ಲಿ. ಪೆಂಗ್ವಿನ್ ಕಾಣ್ತಾ ಇರ್ಬೋದು ನಿಮಗೆ, ಅಲ್ಲಿ ಪೆಂಗ್ವಿನ್ಗಳಿದೆ. ಹಿಂದಾಗಿ ಮುಗಿಸ್ಕೊಂಡು ಮುಂದಕ್ಕೆ ಹೋದರೆ ಎಲ್ಲ ಒಳ್ಳೆ ಅಲಂಕಾರ ಮಾಡಿದ್ದಾರೆ. ಅದೇ ರೀತಿ ಒಳಗೆ ಹೋದಂಗೆ ಮನಸ್ಸಿಗೊಂದು ನೆಮ್ಮದಿ ಅಂದರೆ ಅಷ್ಟು ಖುಷಿ ಕೊಡುತ್ತೆ. ಹಲವು ರೀತಿಯ ಮೀನುಗಳನ್ನ ಇಲ್ಲಿ ಕಾಣ್ಬೋದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದೇ ರೀತಿ ಒಳ್ಳೊಳ್ಳೆ ಮೀನುಗಳು ಇದೆ, ತುಂಬ ಕ್ಲೀನಾಗೂ ಇದೆ. ನೋಡ್ತಿರ್ಬೋದು ಎಷ್ಟೊಂದು ಕಲರು, ಎಷ್ಟು ಚೆನ್ನಾಗಿದೆ ನೋಡಿ ನೀವು.
ನೋಡಿ ಈ ಮೀನು ಎಷ್ಟು ಅದ್ಭುತವಾಗಿದೆ ಅಂದರೆ ಸಮುದ್ರದೊಳಗಡೆ ಗಿಡಗಳು ಕಂಡಂಗೆ ಕಾಣ್ತಾ ಇದೆ. ಅದರಲ್ಲೂ ಕಲರ್ ಇದೆ. ಹಾಗೆ ಮೇಲೆ ಮುಗಿಸ್ಕೊಂಡು ಕೆಳಗೆ ಹೋಗ್ತಾಯಿದ್ವಿ ಗ್ರೌಂಡ್ ಫ್ಲೋರಿಗೆ. ಇಲ್ಲಿ ನೋಡ್ತಾ ಇರ್ಬೋದು ಆಮೆನ ಕೂಡ ಹೇಗೆ ನೇತಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೆ ಚಿಪ್ಪು ಮಾತ್ರ ಇರಬೇಕು ಅಂತ ಮೇಲ್ಮಾಡಿಯಿಂದ ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಹೋಗ್ತಾಯಿದ್ದೀವಿ. ಈಗ ಕೆಳಗಡೆ ಹೇಗಿದೆ ಅಂತ ನೋಡೋಣ. ಕೆಳಗೆ ಬಂದಂಗೆ ಒಂದು ಸಮುದ್ರದೊಳಗಡೆ ಅಂಡರ್ ವಾಟರ್ ಅಕ್ವೇರಿಯಂ ಅಂತಾರಲ್ಲ, ಆ ರೀತಿ ಆಯಿತು ನೋಡಲಿಕ್ಕೆ. ಒಂದು ಮಿನಿ ಸಮುದ್ರನೇ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಮೀನುಗಳಿಗೆ. ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ದೊಡ್ಡ ದೊಡ್ಡ ಮೀನುಗಳನ್ನ ಬಿಟ್ಟು ಅದೇ ರೀತಿ ಅಕ್ವೇರಿಯಂ ಕೂಡ ಬಹಳ ದೊಡ್ಡದಾಗಿ ನಿರ್ಮಿಸಿದ್ದಾರೆ. ಇಲ್ಲಿ ನೋಡ್ತಾರೆ, ಕಾಣ್ಬೋದು ನಿಮಗೆ. ಸುಮಾರು 12-13 ಅಡಿ ಎತ್ತರ ಮಾಡಿ ತುಂಬ ದೊಡ್ಡದಾಗಿ ಒಂದು ಸಮುದ್ರನೇ ಸೃಷ್ಟಿ ಮಾಡಿದ್ದಾರೆ. ಅದು ಸ್ಕೂಬಾ ಡೈವ್ ಮಾಡಿದಾಗ ಇದೇ ರೀತಿ ಕಾಣಬಹುದು ನಾವು ಒಳಗಡೆ ಸಮುದ್ರದ ಆಳದಲ್ಲಿ. ತುಂಬ ದೊಡ್ಡ ದೊಡ್ಡ ಮೀನುಗಳನ್ನು ಇಲ್ಲಿ ಕಾಣಬಹುದು. ಈ ದೇವರ ಸೃಷ್ಟಿಯಲ್ಲಿ ನೀರಿನೊಳಗಡೆ ಯಾವ್ಯಾವ ರೀತಿಯ ಜೀವಿಗಳಿದೆ ನೋಡಿ, ಯಾವ್ಯಾವ ರೀತಿ ಮೀನುಗಳು, ಒಂದೊಂದು ಕಲರು, ಎಷ್ಟು ಸಾವಿರ ಕಲರ್ಗಳಿರ್ಬೋದು. ಎಷ್ಟು ಅದ್ಭುತವಾಗಿದೆ ನೋಡಿ.
ಕುವೈತ್ನಲ್ಲಿರುವಂಥ ಯಾರಾದರೂ ಕನ್ನಡಿಗರು ಈ ವಿಡಿಯೋ ನೋಡ್ತಿದ್ರೆ ಒಮ್ಮೆ ಈ ಜಾಗನ ನೋಡ್ಕೊಬನ್ನಿ. ತುಂಬ ಅದ್ಭುತವಾಗಿದೆ. ಮನಸ್ಸಲ್ಲಿ ಏನೇ ಟೆನ್ಷನ್ ಇದ್ರೂ ಒಮ್ಮೆ ಅಲ್ಲಿ ಒಳಗೆ ಹೋಗಿ ಬಂದಾಗ ತುಂಬ ಫ್ರೀ ಅಂತೂ ಗ್ಯಾರಂಟಿ. ಮೈಂಡ್ ಫ್ರೀ ಆಗಿಬಿಡುತ್ತೆ, ಅಷ್ಟು ಅದ್ಭುತವಾಗಿದೆ. ಇದು ಸಾಲ್ಮಿಯಾದಲ್ಲಿ ಲೊಕೇಟೆಡ್ ಆಗಿದೆ ಪ್ಲೇಸು. ಸಾಲ್ಮಿಯಾ ಸೀ ಸೈಡಲ್ಲೇ ದಿ ಅಕ್ವೇರಿಯಮ್ ಅಂತೇಳಿ ಗೂಗಲ್ ಮಾಡಿದ್ರೆ ನಿಮಗೆ ಲೊಕೇಶನ್ ತೋರಿಸುತ್ತೆ. ದೊಡ್ಡ ದೊಡ್ಡ ಶಾರ್ಕ್ ಕೂಡ ಇದೆ. ಹಾಗೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಓಪನ್ ಆಗಿ ಇಟ್ಟಿದ್ದಾರೆ. ಆದರೆ ಅದಕ್ಕೆ ಫೀಡ್ ಮಾಡ್ಬೋದು. ಇಲ್ಲಿ ಪ್ಯಾಕೆಟು ಫೀಡ್ ಸಿಗುತ್ತೆ. ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.